ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಸೊ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು, ಸೊ ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡಬೇಕು, ಸೊ ಮತ್ತೆ ಈ ಥರ ಕ್ವಶನ್ನು ತುಂಬ ಜನ ಕೇಳ್ತಾ ಇದ್ರಿ. ಸೊ ಫಸ್ಟು ಇಂಡಿಕೇಟರ್ನ ಹೇಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ಗೆ ಹಾಕೊಳ್ಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಏನು ಇಂಡಿಕೇಟರ್ ಲಿಂಕು ನಿಮ್ಗೆ ಸಿಕ್ಕಿರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಸೊ ಈ ಥರ ಪೇಜಸ್ ಒಂದು ಓಪನ್ ಆಗುತ್ತೆ. ಅಲ್ಲಿ ನೀವು ಈ ಸ್ಟಾರ್ ಮಾರ್ಕ್ ಏನಿದೆ ಆಡ್ ಟು ಫೇವ್ರೆಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇದನ್ನು ರಿಫ್ರೆಶ್ ಮಾಡಿ, ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ರಿಫ್ರೆಶ್ ಮಾಡಿದಾಗ ಸೊ ಇಲ್ಲಿ ಇಂಡಿಕೇಟರ್ಗೆ ಹೋದರೆ, ಫೇವ್ರೇಟಿಗೆ ಹೋದರೆ ಸೊ ಇಲ್ಲಿ ನಿಮಗೆ ಇಂಡಿಕೇಟರ್ ಸಿಗುತ್ತೆ. ಸೊ ಫಸ್ಟ್ ಟೈಮ್ ಟ್ರೇಡಿಂಗ್ ವ್ಯೂ ಅಥವಾ ಟ್ರೇಡಿಂಗ್ ವ್ಯೂ ಸೈನ್ ಇನ್ ಆಗಿಲ್ಲ ಅಂದರು ಸೊ ಈ ಫೇವ್ರೇಟ್ ಸ್ಟಾರ್ ಮಾರ್ಕ್ನ ಕ್ಲಿಕ್ ಮಾಡಿದಾಗ ನಿಮಗೆ ಸೈನ್ ಇನ್ ಅಥವಾ ಲಾಗಿನ್ ಅಂತ ಕೇಳುತ್ತೆ, ಸೈನ್ ಅಪ್ ಅಂತ. ಸೊ ನೀವು ಸೈನ್ ಇನ್ ಆಗಿ ಅಥವಾ ಲಾಗಿನ್ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗಿಬಿಟ್ಟು ಸೊ ನೀವು ಇಲ್ಲಿ ಯೂಸ್ ಆನ್ ಚಾರ್ಟ್ ಅಥವಾ ಈ ಫೇವ್ರೇಟ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ಗೆ ಸೊ ಇಲ್ಲಿ ಇಂಡಿಕೇಟರ್ ಫೇವ್ರೇಟ್ ಸೆಕ್ಷನಲ್ಲಿ ಈ ಇಂಡಿಕೇಟರು ಆಡ್ ಆಗುತ್ತೆ. ಸೊ ಯೂಸ್ ಆನ್ ಚಾರ್ಟ್ ಕೊಟ್ಟರೆ ಸೊ ನೋಡಿ ಇಲ್ಲಿ ಡೈರೆಕ್ಟ್ ಬರುತ್ತೆ. ಸೊ ಇದೇ 2 ಸತಿ ಯೂಸ್ ಮಾಡ್ತಾ ಇರ್ತೀರ, ಇದ್ರ ಮೇಲೆ ಮತ್ತೆ ನೀವು ಯೂಸ್ ಆನ್ ಚಾರ್ಟ್ ಕೊಟ್ಟರೆ ಬರಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಡಿಲೀಟ್. ಸೊ ಈ ಥರ 2 ಇಂಡಿಕೇಟರ್ ಹಾಕೊಂಡಿರ್ತೀರ. ಸೊ ಇದ್ರ ಮೇಲೆ ಮತ್ತೆ ಇಂಡಿಕೇಟರ್ ಹಾಕೊಳಕ್ಕೆ ಹೋದಾಗ ಸೊ ಈ ಥರ ಬರುತ್ತೆ. ಸೊ ನೀವು ಒಂದು ಇಂಡಿಕೇಟರ್ನ ಹೈಡ್ ಮಾಡಿ, ಸೊ ಯಾವ್ದಾರ ಒಂದು ಇಂಡಿಕೇಟರ್ನ ಹೈಡ್ ಮಾಡಿ, ಸೊ ಮತ್ತೆ ಇಂಡಿಕೇಟರ್ನ ಅಪ್ಲೈ ಮಾಡಿ. ಸೊ ಟ್ರೇಡಿಂಗ್ ವ್ಯೂ ಪೇಡ್ ವರ್ಷನ್ ಇದ್ದರೆ ಓಕೆ, ಫ್ರೀ ವರ್ಷನಲ್ಲಿ 2 ಇಂಡಿಕೇಟರ್ ಹಾಕೊಳ್ಳೋದು. ಸೊ ಬೇರೆ ಇಂಡಿಕೇಟರ್ನ ನೀವು ಜಾಸ್ತಿ ಇಂಡಿಕೇಟರ್ ಹೇಗೆ ಇದು ಮಾಡೋದು ಅಂದರೆ ಸೊ ಇಲ್ಲಿ ಒಂದು ಇಂಡಿಕೇಟರ್ ಹಾಕ್ತೀರಾ, ಸೊ ಇದನ್ನು ಆಫ್ ಮಾಡ್ಕೊಳ್ಳಿ. ಸೊ ಹಿಂಗೆ ಆನ್ ಮಾಡ್ಕೊಂಡು ಬೇರೆದನ್ನ ನೋಡ್ಬೋದು. ಸೊ ಎಲ್ಲ ಒಂದೇ ಸತಿ ಹಾಕೊಳ್ಳೋಕ್ಕಾಗಲ್ಲ. ಸೊ ನಾನು ಇದೇ ಸೇಮ್ ಇಂಡಿಕೇಟರ್ನ ಯೂಸ್ ಮಾಡಿ ಫಂಡೆಡ್ ಅಕೌಂಟ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಮಾರ್ಚ್ 9 ತಗೊಂಡಿದ್ದು, ಸೊ ಮಾರ್ಚ್ 11 3 ಡೇಸಲ್ಲಿ ಸೊ ನಾನು ಈ ಅಕೌಂಟ್ನ ಕ್ಲಿಯರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಕ್ವಿಕ್ ಸ್ಕ್ಯಾಲ್ಪು. ಸೊ ಕ್ವಿಕ್ ಸ್ಕ್ಯಾಲ್ಪು. ಸೊ ಫೇಸ್ 2 ಪೆಂಡಿಂಗ್ ಇದೆ, ಫೇಸ್ 1 ಕ್ಲಿಯರ್ ಆಗಿದೆ. ಸೊ ಇದೇ ಇಂಡಿಕೇಟರ್ನ ನೀವು ಯೂಸ್ ಮಾಡಿ ಫಂಡಿಂಗ್ ಅಕೌಂಟ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ ಇಲ್ಲಿ ನೀವು ಫಸ್ಟು ಚಾರ್ಟ್ಗೆ ಹೋದಾಗ ಏನು ಮಾಡಬೇಕು ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ, ಮ್ಯಾನ್ಯುವಲ್ ಆಗಾರು ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಪಿವೋಟ್ ಕ್ಯಾಮ್ರಿಲ್ಲ ಸೊ ಅಥವಾ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಇಂಡಿಕೇಟರು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋದಿದ್ರೆ ಸೊ ಅದರಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮ್ಯಾನ್ಯುವಲ್ ಆಗಾರು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲ ಪಿವೋಟ್ ಕ್ಯಾಮ್ರಿಲ್ಲನ, ನಾನು ಪಿವೋಟ್ ಕ್ಯಾಮ್ರಿಲ್ಲನ್ನೇ ಆನ್ ಮಾಡ್ತೀನಿ. ಸೊ ಮ್ಯಾನ್ಯುವಲ್ ಆಗಿ ಗೊತ್ತಾಗಲ್ಲ ಅಂತೇಳಿ ಕೇಳ್ತಾ ಇದ್ರಿ. ಸೊ ಇಲ್ಲಿ ಮ್ಯಾನ್ಯುವಲ್ ಆಗಿ ಆನ್ ಮಾಡ್ಕೊಂಡಾಗ ಸೊ ಅಲ್ಲೂ ಪಿವೋಟ್ ಕ್ಯಾಮ್ರಾನ ಆನ್ ಮಾಡ್ಕೊಂಡಾಗ ಸೊ ಈ ಇಂಡಿಕೇಟರ್ನ ಆನ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಸೊ ಇಲ್ಲಿ ಇಂಡಿಕೇಟರ್ ಸೆಟ್ಟಿಂಗ್ಸ್, ಸೊ ಸೆಟ್ಟಿಂಗ್ಸಿಗೆ ಬಂದ್ಬಿಟ್ಟು ಬೋಲಿಂಜರ್ ಬ್ಯಾಂಡ್ ಲೋಯರ್ ಟಚ್, ಬೋಲಿಂಜರ್ ಬ್ಯಾಂಡ್ ಅಪ್ಪರ್ ಟಚ್ನ ಆಫ್ ಮಾಡ್ಕೊಳ್ಳಿ. ಸೊ ಈ ಬೈ ಮತ್ತು ಸೆಲ್ ಸಿಗ್ನಲ್ಲು ಸೊ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇರಲಿ, ಸೊ ಬಿಗಿನರ್ಸ್ ಆಗಿದ್ರೆ ಈ ಬೈ ಮತ್ತು ಸೆಲ್ ಸಿಗ್ನಲ್ನ ಆಫ್ ಮಾಡ್ಕೊಳ್ಳಿ. ಸೊ ನಾನು ಇರಲಿ, ಇದು ಯಾಕೆ ಅಂತ ತೋರಿಸ್ತೀನಿ. ಫೈವ್ ಮಿನಿಟ್ಸ್. ಸೆಟ್ಟಿಂಗ್ಸ್ ಓಕೆನಾ. ಸೊ ಇಲ್ಲಿ ನೋಡಿ ನಿಮಗೆ ಮಾರ್ನಿಂಗು ಸೊ ಮಾರ್ಕೆಟ್ ಟ್ರೆಂಡು ಡೌನ್ ಸೈಡ್ ಇದೆ. ಸೊ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ 2, ಓಕೆನಾ. ರೆಸಿಸ್ಟೆನ್ಸ್ 2 ಹತ್ರ ಸೊ ನಿಮಗೆ ಇಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ. ಸೊ ಇವಾಗ ನೀವು ಸೆಲ್ ಟ್ರೇಡ್ ಪ್ಲ್ಯಾನ್ ಮಾಡ್ತೀರಾ. ಸೊ ಸೆಲ್ ಟ್ರೇಡ್ ಪ್ಲ್ಯಾನ್ ಮಾಡಿದಾಗ ನೀವು ಸೊ ಇಲ್ಲೇ ಎಂಟರ್ ಆದ್ರೂ ಓಕೆ, ಇಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆದಾಗ ನೀವು ಇಲ್ಲಿ ಎಂಟರ್ ಆದ್ರೂ ಓಕೆ. ಸೊ ಇಲ್ಲಿ ಎಂಟರ್ ಆದಾಗ ನಿಮ್ಮ ಸ್ಟಾಪ್ ಲಾಸು ದೊಡ್ಡದಿರುತ್ತೆ. ಸೊ ನೀವೇನು ಪ್ಲ್ಯಾನ್ ಮಾಡಬೇಕು ಅಂದರೆ ಲೋವರ್ ಲಾಟ್ ಸೈಜಲ್ಲಿ ಹೋಗಿ. ಸೊ ನಿಮ್ಮ ಸ್ಟಾಪ್ ಲಾಸು ಕಡಿಮೆ ಇದ್ದರೆ ಜಾಸ್ತಿ ಲಾಟ್ ಹಾಕಿ, ಸ್ಟಾಪ್ ಲಾಸ್ ಜಾಸ್ತಿ ಇದ್ದರೆ
ನೀವು ಕಡಿಮೆ ಲಾಟಲ್ಲಿ ಹೋಗಿ ಸೊ ಇಲ್ಲಿ ನೋಡಿ 1:1 ಸಿಗುತ್ತೆ. ಸೊ ಇಲ್ಲ ಅಂದರೆ ನೀವು ಇಲ್ಲಿ ಫಿಬ್ಬು ಹಾಫ್ಗೆ ವೆಯ್ಟ್ ಮಾಡ್ಬೋದು. ಸೊ ಒಂದೊಂದು ಹಾಫ್ಗೆ ಬರಲ್ಲ. ಸೊ ಅದಕ್ಕೆ ನೀವು ಇಲ್ಲೇ ಎಂಟರ್ ಆಗ್ತೀರಾ ಅಂದ್ಕೊಳ್ಳಿ. ಸೊ ನೀವು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಸೊ ಇಲ್ಲಿ ನೋಡಿ ನಿಮ್ಗೆ 1:1 ಮೇಲೆ ಆರಾಮಾಗಿ ಸಿಗುತ್ತೆ. ಸೊ ಈ ಥರ ಒಂದು ಟ್ರೇಡ್ ಆಯಿತು. ಸೊ ಇಲ್ಲಿ ನೋಡಿ ಇದು ಬೈ ಸೈಡು ತಗೋಬೋದು. ಸೊ ಬೈ ಸೈಡ್ ಬೇಡ. ಸೊ ಇಲ್ಲಿ ತಗೊಂಡಿದ್ದೀರಾ, ಸ್ಟಾಪ್ ಲಾಸ್ ಇಟ್ಟಾಯಿತು ಅನ್ಕೊಳ್ಳೋಣ. ಸೊ ಇಲ್ಲಿ ತಗೋಬೋದು. ಸೊ ಬೇಡ ಅದು ತಗೊಳ್ಳಿಲ್ಲ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ನಿಮಗೆ. ಸೊ ಇಲ್ಲಿ ನಿಮಗೆ ಸ್ಟಾಪ್ ಲಾಸು ತುಂಬಾ ಕಡಿಮೆ ಇರುತ್ತೆ. ಸ್ಟಾಪ್ ಲಾಸ್ ನಿಮ್ಗೆ ತುಂಬಾ ಕಡಿಮೆ ಇರುತ್ತೆ. ಸ್ವಲ್ಪ ಜಾಸ್ತಿ ಲಾಟ್ನ ಪುಷ್ ಮಾಡ್ಬೋದು ಇಲ್ಲಿ. ಓಕೆನಾ. ಸ್ಟಾಪ್ ಲಾಸ್ ಮೇಲೆ ನೀವು ರಿಸ್ಕ್ ಎಷ್ಟು ಮ್ಯಾನೇಜ್ ಮಾಡ್ತೀರಾ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಟ್ರೇಡ್ ಪ್ಲಾನ್ ಮಾಡಿ. ಓಕೆನಾ. ಸೊ ಇಲ್ಲಿ ನೋಡಿ, ಸೊ ಇಲ್ಲೂ ಒಂದು ಬೈ ಸೈಡ್ ಟ್ರೇಡ್ ಇದೆ. ಓಕೆನಾ. ಸೊ ಇಲ್ಲಾಯಿತು. ಸೊ ಇದೇ ಟ್ರೇಡ್ ಯಾವುದೋ ನಾನು ಒಂದು ತಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ಈಗ. ರಿಫ್ರೆಶ್ ಮಾಡಿದ್ದೀನಿ ಒರಿಜಿನಲ್ ಅಕೌಂಟು. ಸೊ ರಿಯಲ್ ಅಕೌಂಟು, ರಿಯಲ್ ಸ್ಟ್ಯಾಂಡರ್ಡ್ ಪ್ರಜ್ವಿತ್. ಸೊ ಇದು ನೋಡಿ ಟ್ರೇಡ್ ತಗೊಂಡಿದ್ದೀನಿ ನೋಡಿ. ಇಲ್ಲೇನು ಆ ಬ್ಲೂ ಟಿಕ್ ಮಾರ್ಕ್ ಬಂದಿದೆಯಲ್ಲ, ಸೊ ಆ ಕಾನ್ಸೆಪ್ಟ್ ಮೇಲೆ ನಾನು ಟ್ರೇಡ್ ಪಂಚ್ ಮಾಡಿರೋದು. ಇಲ್ಲಿ ನನ್ನ ಟಾರ್ಗೆಟು 1:1. ಸ್ಟಾಪ್ ಲಾಸ್ನ ಕಾಸ್ಟಿಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ ನಮ್ಮ ಟಾರ್ಗೆಟು ಆರಾಮಾಗಿ ರೀಚ್ ಆಯಿತು. ಸೊ ಈ ಥರ ಟ್ರೇಡ್ ಪ್ಲ್ಯಾನ್ ಮಾಡಿ ಸೊ ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ ಸಪೋರ್ಟ್ ಲೈನಲ್ಲೂ ಇತ್ತು, ಹಾಗೆ ನಮ್ಮ ಇಂಡಿಕೇಟರಲ್ಲೂ ಆ ಬ್ಲೂ ಟಿಕ್ ಮಾರ್ಕ್ ತೋರಿಸಿತ್ತು. ಸೊ ಅದ್ರ ಬೇಸ್ ಮೇಲೆ ಟ್ರೇಡ್ ತಗೊಂಡೆ. ಸೊ 1:1 ಡನ್. ಆಮೇಲೆ ಇಲ್ಲಿ ನೋಡಿ, ಸೊ ಈ ಪ್ರೀವಿಯಸ್ ಕ್ಯಾಂಡಲ್ನು ಕವರ್ ಆಗಿದೆ. ಸೊ ಈ ಟ್ರೇಡನ್ನು, ಸೊ ಇದ್ರ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಯಾವ್ಯಾವ ಇಂಡಿಕೇಟರ್ನ ಮರ್ಜ್ ಮಾಡ್ಬೋದು, ಬೇರೆ ಯಾವ ಸೆಟಪ್ನ ಮರ್ಜ್ ಮಾಡ್ಬೋದು, ಸೊ ಇನ್ನೂ ಹೈಯರ್ ಕನ್ಫರ್ಮೇಷನ್ ಹೇಗೆ ತಾಳೋದು ಅಂತ ತೋರಿಸ್ತೀನಿ. ಸೊ ಈಗ ಇದರಲ್ಲೇ ನೀವು ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ, ಸೊ ನೋಡಿ ಇಲ್ಲಿಂದ ನೀವು ಫಿಬ್ ಹಾಕಂತೀರ ಅಂದ್ಕೊಳ್ಳಿ. ಸೊ ಹಾಫಿಗೆ ಬಂದು ಹೋಗಿರುತ್ತೆ. ಸೊ ಈ ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ಸೊ ನೀವು ಈ ಸ್ಟ್ರಾಟಜಿಸ್ನ ಯೂಸ್ ಮಾಡಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ 1:1. ಸೊ ಆರಾಮಾಗಿ ಹೋಗಿದೆ. ಸೊ ಇಲ್ಲಿ ನೋಡಿ ನಿಮಗೆ ಸ್ಟಾಪ್ ಲಾಸು ಕಡಿಮೆ ಇರುತ್ತೆ. ಬೋಲಿಂಜರ್ ಬ್ಯಾಂಡ್, ಅಪ್ಪರ್ ಬ್ಯಾಂಡ್ ಟಾರ್ಗೆಟ್ ಇಟ್ಟರು, ಸೊ ಲೋಯರ್ ಬ್ಯಾಂಡು ಈ ಥರ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ, ಬಟ್ ಇದು ಕನ್ಫರ್ಮೇಷನ್ ಕ್ಯಾಂಡಲು ಏನು ಪ್ರೀವಿಯಸ್ ಕ್ಯಾಂಡಲ್ನ ಇದೆ, ಸೊ ಇದು ಕವರ್ ಮಾಡಿದೆ. ಸೊ ಈ ಥರ ಟ್ರೇಡು ನೀವು ಆರಾಮಾಗಿ ತಗೋಬೋದು. ನಿಮ್ಗೆ 1:2ನೇ ಸಿಕ್ಕಿದೆ. ಸೊ ಇಲ್ಲೂ ನೋಡಿ ಈ ಟ್ರೇಡ್ನು ನೀವು ತಗೋಬೋದು. ಸೊ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೊಂಡು ನೀವು ಫಂಡೆಡ್ ಅಕೌಂಟ್ನ ಕ್ಲಿಯರ್ ಮಾಡೋಕ್ಕೆ ಸೊ ಆರಾಮಾಗಿ ಈ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ಸೊ ಇಲ್ಲೇ ಎಷ್ಟು ಟ್ರೇಡ್ ಸಿಕ್ತು. ಯಾರಾದರೂ ವರ್ಕಿಂಗ್ ಎಂಪ್ಲಾಯಿ ಬೆಳಗ್ಗೆ 9 to 6, ನಾನು ವರ್ಕಿಂಗ್ ಎಂಪ್ಲಾಯಿ, ಸೊ ನಾನು ಯಾವಾಗ ನೋಡ್ತೀನಿ ಸೊ ಆವಾಗ ಈ ಸೆಟಪ್ನ ತಗೊಂಡಿದ್ದು. ಸೊ 9 to 6 ವರ್ಕ್ ಮಾಡ್ತಾ ಇರೋರು, ಸೊ ಯಾವಾಗಾದ್ರು ಸಂಜೆ ಬಂದರು ನಿಮ್ಗೆ ಸೆಟಪ್ ಗೊತ್ತಾಗ್ತಾ ಇಲ್ಲ, ಸೊ ನಾನು ಸ್ಕಾಲ್ಪ್ ಮಾಡ್ಕೊಳ್ಳೋಕ್ಕೆ ಸೊ ಈ ಇಂಡಿಕೇಟರ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ. ಸೊ ಇದು ಎಲ್ಲ ಚಾರ್ಟ್ಗೂ ಅಪ್ಲೈ ಆಗುತ್ತೆ. ಸೊ ಇಲ್ಲೇ ನೋಡಿ ಬೇರೆ ಚಾರ್ಟ್ ನೋಡೋಣ, ಯೂರೋ USDಗೆ ನೋಡೋಣ. ಸೊ ಇಲ್ಲಿ ನೋಡಿ ಸೆಲ್ ಸೈಡ್ ಬಂದಿದೆ. ಸೊ ಇನ್ನೇನು ಬೇಕು. ಸೊ ನೋಡಿ ಆರಾಮಾಗಿ ಸೆಲ್ ಸೈಡು, ಬೈ ಸೈಡು. ಸೊ ನಿಮ್ಗೆ ಇಲ್ಲಿ ಸೊ ಇದು ಬೇಡ, ಇಗ್ನೋರ್ ಮಾಡೋಣ. ಬೇಕಾದಷ್ಟು ಆಯಿತು ಕನ್ಫರ್ಮು.
ಸೊ ಇಲ್ಲೂ ಇದೆ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಈ ಕ್ಯಾಂಡಲ್ ಇದಾದ್ರೆ ಕವರ್ ಆಗಿದೆ. ಸೊ ನೋಡಿ ಇಲ್ಲಿ ಓಕೆನಾ, ನಿನ್ನೆದು ಅನ್ಸುತ್ತೆ. ಸೊ ಇಲ್ಲೂ ನೋಡಿ 2 ಟ್ರೇಡ್ ಆರಾಮಾಗಿ ಸಿಗ್ತಾ ಇದೆ ಇಲ್ಲೇನು. ಸೊ ನೀವು ಬೇರೆ ಥರ ಕ್ವಿಕ್ ಸ್ಕ್ಯಾಲ್ಪ್ ಮಾಡೋದಾದ್ರೂ ಸೊ ಇಲ್ಲೆಲ್ಲ ಟ್ರೇಡ್ ತಗೋಬೋದು. ಸೊ ಬೇಡ, ನಾವು ಕನ್ಫರ್ಮೇಷನ್ನು ಮೇಲಿರೋದು ಸಪೋರ್ಟ್ ಮತ್ತು ಟ್ರೆಂಡ್ ಪ್ರಕಾರನೇ ತಗೊಂತೀನಿ ಅಂದರೆ ಸೊ ನೋಡಿ ಗೋಲ್ಡಲ್ಲೂ ಎಷ್ಟು ಟ್ರೇಡ್ ಸಿಕ್ಕಿದೆ ನೀವೇ ನೋಡಿ. ಇವತ್ತು ಎಷ್ಟು ಟ್ರೇಡ್ ಸಿಕ್ಕಿದೆ ನೀವೇ ಕೌಂಟ್ ಮಾಡಿ. ಸೊ ಇಲ್ಲಿ ಯಾವ ಇಂಡಿಕೇಟರು 100% ಅಕ್ಯುರೇಸಿ ಇರಲ್ಲ. ಸೊ ಇದರಲ್ಲೇ ನೋಡಿ ನಿಮ್ಗೆ ಎಷ್ಟು ಸ್ಟಾಪ್ ಲಾಸ್ ಹಿಟ್ಟಾಗಿದೆ, ಎಷ್ಟು ಟಾರ್ಗೆಟ್ ರೀಚ್ ಆಗಿದೆ. ಸೊ ಇದರಲ್ಲಿ 1 2 3 4 5 6. ಸೊ ಇದು ನೋಡಿ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಸೊ ಇಲ್ಲಿ ಟ್ರೇಡ್ ತಗೊಂಡಿದ್ದೀರ. ಸೊ 10ರಲ್ಲಿ 1 ಸಿಕ್ಕಿದೆ ಅನ್ಕೊಳ್ಳೋಣ. ಸೊ ಇಲ್ಲಿ ಟ್ರೇಡ್ ತಗೊಂಡಿರ್ತೀರ, ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತೀರ ಅನ್ಕೊಳ್ಳಿ. ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ಸೊ ಕೆಳಗೆ ಬಂದಿದೆ. 1 ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಸೊ ಇಲ್ಲೂ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ಸೊ ಇಲ್ಲಿ 2 ತಗೊಳ್ಳೋಣ. ಸೊ ನೋಡೋಣ 2 ಸ್ಟಾಪ್ ಲಾಸ್ ಹಿಟ್ಟಾಗಿದ್ರು ಸೊ 1 ಟ್ರೇಡು. ಸೊ ಇದನ್ನೇ ಅನಿಸುತ್ತೆ 1 ಕ್ವಿಕ್ ಸ್ಕ್ಯಾಲ್ಪ್ 2 3 4 5 6 6 8 ಇಂಟ್ರಲ್ಲಿ 2 ಹಿಟ್ಟಾಗಿದೆ ನೋಡಿ ಸ್ಟಾಪ್ ಲಾಸ್. 1 ಇದು ಓಕೆನಾ. ಸೊ ಇಲ್ಲಿ ಟ್ರೇಡ್ ತಗೊಂಡಿರ್ತೀರಾ. ಸೊ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಇಲ್ಲಿ ರಿಸ್ಕ್ನ ಸ್ವಲ್ಪ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ. ಸೊ ಉಲ್ಟಾ ಆಯಿತು, ಸೆಲ್ ಸೈಡ್ ಆಯಿತು, ಬೈ ಸೈಡ್. ಸೊ ಇಲ್ಲಿ ಟ್ರೇಡ್ ತಗೊಂಡಿರ್ತೀರಾ ನೋಡಿ, ಇಲ್ಲಿ ವಾಪಸ್ ಬಂದಿದೆ. ನಿಮ್ಮ ಸ್ಟಾಪ್ ಲಾಸ್ ಇಲ್ಲಾಗಿರುತ್ತೆ ಅನ್ಕೊಳ್ಳಿ. ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಸ್ಟಾಪ್ ಲಾಸ್ ಹಿಟ್ಟಾಗಿ ಹೋಗಿದೆ ಮೇಲೆ. ನಿನ್ನೆನೂ ನೋಡ್ಬೋದು, ನಿನ್ನೆ ಇದರಲ್ಲೂ. ಸೊ ನಿನ್ನೆ ಇದರಲ್ಲೂ ನಿಮಗೆ ಆರಾಮಾಗಿ ಟ್ರೇಡ್ ಸಿಕ್ಕಿದೆ. ಸೊ ಹಾಗೆ ನಿಫ್ಟಿಲ್ ನೋಡೋದಾದರೆ ಸೊ ನಿಫ್ಟಿಲ್ ನೋಡೋಣ 5 ಮಿನಿಟ್ಸಲ್ಲಿ. ಸೊ ಇವತ್ತು ಸೈಡು ಒಂದೇ ಸೈಡಿಗೆ ಸೊ ಡೌನ್ ಸೈಡು ಅಥವಾ ಅಪ್ ಸೈಡೇ ಹೋಗ್ತಿದ್ದಾಗ ನೀವೇನು ಮಾಡಬೇಕಂದ್ರೆ ಬೇರೆ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಿ. ಸೊ ಇದನ್ನೇ 1 ಅವರಲ್ಲಿ ನೋಡಿ, 1 ಅವರಲ್ಲಿ ಆಗಲ್ಲ, 15 ಮಿನಿಟ್ಸಲ್ಲಿ ನೋಡಿ. 15 ಮಿನಿಟ್ಸಲ್ಲಿ ನೋಡಿ, ಇಲ್ಲೇ ನೋಡಿ 15 ಮಿನಿಟ್ಸಲ್ಲಿ ನೋಡಿ ತಾಂಡು ಇಲ್ಲೇ ಎಂಟರ್ ಆಗ್ತೀರಾ ಅನ್ಕೊಳ್ಳಿ. ಸೊ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ ಓಕೆನಾ. ಸೊ ಇದು ಕೆಳಗೆ ಹೋಗ್ತಿದ್ದಂಗೆ ನಿಮ್ಮ ಸ್ಟಾಪ್ ಲಾಸ್ನ ಸೊ ಹಿಂಗೆ ಮೂವ್ ಮಾಡ್ತಾ ಬನ್ನಿ. ಸೊ ನೀವು ಇಲ್ಲಿ ಮೂವ್ ಮಾಡ್ತಾ ಬಂದಂಗೂ ಸ್ಟಾಪ್ ಲಾಸ್ನ ಮೂವ್ ಮಾಡ್ತಾ ಬನ್ನಿ. ಸೊ ಕ್ಯಾಂಡಲ್ ಕ್ಲೋಸ್ ಆದಾಗ ಸೊ ನೋಡಿ ಆರಾಮಾಗಿ ನಿಮಗೆ 1:1 ಏನೋ 1:3 4 ಸಿಕ್ಕಿದೆ ಇಲ್ಲಿ. ಸೊ ಇಲ್ಲ ಅಂದರೆ ಇದು ನಾನು ಇನ್ನೂ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ತೀನಿ ತುಂಬ ಸ್ಪೀಡಾಗಿ ಅಂದರೆ ಇಲ್ಲಿ ನೋಡಿ 1 ಮಿನಿಟಿಗೆ ಶಿಫ್ಟ್ ಮಾಡಿ. ಸೊ 1 ಮಿನಿಟಲ್ಲಿ ನಿಮಗೆ ಒಂದೇ ಕಡೆ ಸೈಡ್ ವೇಸ್ ಇದ್ದಾಗ ಆರಾಮಾಗಿ ಟ್ರೇಡ್ ಸಿಗುತ್ತೆ. ಇಲ್ಲಿ ನೋಡಿ 11th ಇಲ್ಲಿ ಓಪನ್ ಅಲ್ವಾ, ಇಲ್ಲಿ ನೋಡಿ. ಸೊ ನೋಡಿ ಇಲ್ಲಿ ಸೇಲ್ ಸೈಡ್ ಟ್ರೇಡು ಇಲ್ಲೊಂದು ನಿಮಗೆ 1. ಸೊ ಇಲ್ಲೂ ನೋಡಿ ಬೈ ಸೈಡ್ ಟ್ರೇಡ್. ಇಲ್ಲಿ ಎಂಟರ್ ಆದರೂ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದು. 2 ಆಯಿತಾ. ಸೊ ಇಲ್ಲೂ ತಗೋಬೋದು. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ತೋರಿಸ್ತಾ ಇದೆ. ಬಟ್ ಬೇಡ ಬಿಡಿ, ಅದು ಗೊತ್ತಾಗಲ್ಲ ಅನ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಸೊ 3 ಟ್ರೇಡು ಆರಾಮಾಗಿ ಸಿಕ್ತು ನಿಮಗೆ. 3 ಟ್ರೇಡಲ್ಲೂ ಕ್ವಿಕ್ ಸ್ಕ್ಯಾಲ್ಪ್. ಸೊ ಇದಂತೂ ಫುಲ್ ಡೌನ್ ಆಗಿದೆ. ಸೊ ಈ ಥರ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ನೀವು ಆರಾಮಾಗಿ ಈ ಇಂಡಿಕೇಟರಲ್ಲಿ ಪ್ರಾಫಿಟೇಬಲ್ ಆಗ್ಬೋದು. ಸೊ ಈ ಇಂಡಿಕೇಟರ್ ಜೊತೆ ನಿಮ್ಮ ಸೆಟಪ್ನು ಮರ್ಚ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸೆಟಪ್ನ ಮರ್ಚ್ ಮಾಡ್ಬೋದು ಸೊ ಇದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟು ಮಾಡ್ತಾ ಇದ್ದೀನಿ. ಏನಿದು ಬೈ ಮತ್ತು ಸೆಲ್ ಸಿಗ್ನಲ್ ಬರ್ತಾ ಇದೆಯಲ್ಲ, ಸೊ ಇದು ಕರೆಕ್ಟಾಗಿ ಬರೋಂಗೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬೈ ಸಿಗ್ನಲ್ ಬಂದಿದೆ, ಬಟ್ ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ನೋಡಿ ಬೈ ಸಿಗ್ನಲ್ ಬಂದಿದೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ನಿಮ್ಮ ಟಾರ್ಗೆಟ್ ರೀಚ್ ಆಗಿದೆ. ಸೊ ಓಕೆ, ಇಲ್ಲಿ ಸೆಲ್ ಸಿಗ್ನಲ್ ಬಂದಿದೆ, ಬಟ್ ಇಲ್ಲೂ ನೋಡಿ ನಿಮಗೆ ಎಕ್ಸಾಕ್ಟ್ಲಿ ಸೊ
ಸೊ ಬಿಗ್ ಮೂಮೆಂಟ್ನ ಕ್ಯಾಚ್ ಮಾಡುತ್ತೆ. ಸೊ ನೀವು ಬಿಗ್ ಮೂಮೆಂಟ್ನ ಕ್ಯಾಚ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಬೈ ಸಿಗ್ನಲ್ ಬಂದಿದೆ, ಬಿಗ್ ಮೂಮೆಂಟ್ ಆಗಿದೆ. ಸೆಲ್ ಸಿಗ್ನಲ್ ಬಂದಿದೆ, ಬಿಗ್ ಮೂಮೆಂಟ್ ಆಗಿದೆ. ಸೊ ಈ ಥರ ಮೂಮೆಂಟ್ನ ಕ್ಯಾಚ್ ಮಾಡ್ಬೋದು. ನೋಡಿ ಇಲ್ಲಿ ಬೈ ಸಿಗ್ನಲ್ ಬಂದಿದೆ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತಗೊಂಡಿರ್ತೀರ ನೀವು ಸ್ಟಾಪ್ ಲಾಸ್, ಇಲ್ಲಿ ಇಟ್ರು ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿ ರೀಚ್ ಆಗಿದೆ. ಸೊ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಫಂಡೆಡ್ ಅಕೌಂಟು, ಸೊ ನಾನೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಫಂಡೆಡ್ ಅಕೌಂಟು ಆರಾಮಾಗಿ 3 ಡೇಸು. ಸೊ 3 ಡೇಸಲ್ಲಿ ಕ್ಲಿಯರ್ ಮಾಡ್ತೀನಿ ಅಂದರೆ ಸೊ ನಿಮ್ಮ ಕೈಲಿ ಆಗೋಲ್ಲ, ಆರಾಮಾಗಿ ಆಗುತ್ತೆ. ಸೊ ಫಂಡೆಡ್ ಅಕೌಂಟಿಗೂ ಯೂಸ್ ಮಾಡ್ಬೋದು, ನೀವು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಸೊ ಇದ್ರಕ್ಕಿಂತ ಈಸಿ ಮೆಥಡು ಬೇರೆ ಇಲ್ಲ. ಸೊ ಬಿಗಿನರ್ಸ್ ಆದಾಗಿಂದ ಸೊ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಬೇರೆ ಇಂಡಿಕೇಟರ್ನು ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ, ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ. ಸೊ ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇದರಲ್ಲೂ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಯಾವಾಗ ನೋಡಿ ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸಲ್ಲಿ ಕರೆಕ್ಟಾಗಿ ರಿಜೆಕ್ಷನ್ ಆಗುತ್ತಲ್ಲ, ಸೊ ಆವಾಗ ನಮಗೆ ಸೆಲ್ ಸೈಡ್ ಅಥವಾ ಬೈ ಸೈಡ್ ಅಂತ ಗೊತ್ತಾಗಂಗೆ ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಸತಿ ಇದು ಸೆಟಪ್ ಕರೆಕ್ಟಾಗಿ ಆದಾಗ ಸೊ ನಿಮಗೆ ಹೇಳ್ತೀನಿ. ಈ ಕರೆಂಟ್ ಪ್ರೆಸೆಂಟ್ ಇದೆಯಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲ ಟೈಮ್ ಸಿಕ್ಕಿದಾಗ ನಾನು ವರ್ಕ್ ಮಾಡಿ ಸೊ ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ನೋಡಿ, ಇಷ್ಟೇ ಸಿಂಪಲ್ಲಾಗಿ ಸೊ ಈ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ಸೊ ಬೇರೆ ಏನು ನಿಮಗೆ ಡಿಫಿಕಲ್ಟೀಸ್ ಇಲ್ಲ ಇದರಲ್ಲಿ. ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಒಂದು ಪಿವೋಟ್ ಕ್ಯಾಮ್ರೆಲ್ಲ ಹಾಕೊಂಡು ಸೊ ಇಲ್ಲಿ ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಫಂಡೆಡ್ ಅಕೌಂಟ್ನ ಕ್ಲಿಯರ್ ಮಾಡ್ಬೋದು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ನನ್ನನ್ನು ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಯಾರಾದರೂ ಇಂಡಿಕೇಟರ್ ಬೇಕಾ ಅಂತ ಕೇಳಿದ್ರೆ ಅವ್ರಿಗೆ ಹೇಳಿ ನನ್ನ ಹತ್ರನೇ ಇಂಡಿಕೇಟರ್ ಇದೆ ಅಂತ. ಸೊ ಅದೇ 10,000 ಕೇಳಿದ್ರೆ ಸೊ ನಾನೇ ಇಂಡಿಕೇಟರ್ ಕೊಡ್ತೀನಿ, ನನಗೆ ಎಷ್ಟು ಕೊಡ್ತೀಯಾ ಅಂತ ಕೇಳಿ. ಸೊ ಯಾರು ಇಂಡಿಕೇಟರ್ ತಾಣಕ್ಕೆ ಈ ಥರ ಸ್ಕ್ಯಾಮ್ಗೆ ಇನ್ವಾಲ್ವ್ ಆಗಬೇಡಿ. ಸೊ ನಿಮ್ಮ ಹತ್ರ ಯಾವುದೇ ಲಾಜಿಕ್ ಇದ್ರೂ ನನಗೆ ಹೇಳಿ, ನಾನು ಆ ಇಂಡಿಕೇಟರ್ನ ಬಿಲ್ಡ್ ಮಾಡೋಣ. ಈ ಇಂಡಿಕೇಟರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಸೊ ನನಗೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.